ಸ್ವಯಂ ನಿವೃತ್ತಿಯನ್ನ ಕೋರಿ ಪತ್ರವನ್ನ ಬರೆದಿದ್ದಾರೆ ಎಎಸ್ಪಿ ನಾರಾಯಣ ಬರಮನಿ. ಅವರ ಪತ್ರದ ಬಗ್ಗೆ ನಿನ್ನೆಯಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಯಾಕಂದ್ರೆ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ, ಮುಖ್ಯಮಂತ್ರಿಗಳಿಂದ ಆದಂಥ ಅವಮಾನಕ್ಕೆ ನೊಂದು ನಾನು ಸ್ವಯಂ ನಿವೃತ್ತಿಯನ್ನ ಬಯಸಿದ್ದೇನೆ ಅಂತ ಹೇಳಿ ತಮ್ಮ ಪತ್ರದಲ್ಲಿ ಎಎಸ್ಪಿ ನಾರಾಯಣ ಬರಮನಿ ಅವರು ಉಲ್ಲೇಖಿಸಿದ್ದಾರೆ. ಆ ಪತ್ರ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಬೆಳಗಾವಿಯಲ್ಲಿ ನಡೆದಿದ್ದಂತಹ ಕಾಂಗ್ರೆಸ್ನ ಪ್ರತಿಭಟನಾ ಸಮಾವೇಶ, ಆ ಸಮಾವೇಶದಲ್ಲಿ ಆಕ್ರೋಶಗೊಂಡಿದ್ದಂತಹ ಸಿಎಂ ಸಿದ್ದರಾಮಯ್ಯ ಅವರು ಎಎಸ್ಪಿ ನಾರಾಯಣ ಬರಮನಿಯವರ ಮೇಲೆ ಕಾರ್ಯಕ್ರಮದ ವೇದಿಕೆಯಲ್ಲೇ ಕೈ ಎತ್ತೋಕೆ ಮುಂದಾಗಿತ್ತು, ಹೊಡೆಯೋದಕ್ಕೆ ಮುಂದಾಗಿತ್ತು. ಆ ಘಟನೆಯಿಂದ ಮನನೊಂದು ನಾನು ಸ್ವಯಂ ನಿವೃತ್ತಿಯನ್ನ ಬಯಸಿದ್ದೇನೆ ಅಂತ ಹೇಳಿ ತಮ್ಮ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಎಎಸ್ಪಿ ನಾರಾಯಣ ಬರಮನಿ. ಜೂನ್ 6ನೇ ತಾರೀಕಿನವರೆಗೂ ಅವರಿಗೆ ತಮ್ಮ ರಾಜೀನಾಮೆಯನ್ನ ವಾಪಸ್ ಪಡೆಯುವುದಕ್ಕೆ ಅವಕಾಶವನ್ನ ಕೊಟ್ಟಿದೆ ಸರ್ಕಾರ. ಗೃಹ ಇಲಾಖೆ ಒಂದು ವೇಳೆ ವಾಪಸ್ ಪಡೆಯದೇ ಇದ್ರೆ ಅಂಗೀಕರಿಸುವಂತೆ ಗೃಹ ಇಲಾಖೆ ಸೂಚನೆಯನ್ನ ನೀಡಿದೆ ಅನ್ನುವಂಥ ಮಾಹಿತಿಯೂ ಇದೆ. ಬರ ಇಲ್ಲಿ ನೀವು ಕೊಡಬೇಡ್ರಿ. ಭಾರತ್ ಮಾತಾ ಕಿ ಬರ ಇಲ್ಲಿ. ಯಾವನವನು SP ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಬೇಕಾಗಲ್ಲ ನಿಮ್ಗೆ. ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ ಜೈ ಕಾಂಗ್ರೆಸ್. ಆ ಘಟನೆಯನ್ನ ಏನ್ ಗಮನಿಸಿದ್ರಿ? ಇದು ಏಪ್ರಿಲ್ 28ನೇ ತಾರೀಕು ಬೆಳಗಾವಿಯಲ್ಲಿ ನಡೆದಿದ್ದಂತಹ ಘಟನೆ. ಇದೇ ಘಟನೆಯಿಂದ ನಾನು ನೊಂದು ಹೋಗಿದ್ದೇನೆ ಅಂತ ಹೇಳಿ ತಮ್ಮ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಎಎಸ್ಪಿ ನಾರಾಯಣ ಬರಮನಿಯವರು. ಇದೇ ಕಾರಣಕ್ಕಾಗಿ, ಈ ಘಟನೆಯ ಕಾರಣಕ್ಕಾಗಿ ನೋವಾಗಿದೆ, ನನಗೆ ದುಃಖವಾಗಿದೆ, ಅವಮಾನವಾಗಿದೆ, ನನ್ನ ಕುಟುಂಬಕ್ಕೆ ನೋವಾಗಿದೆ, ಹಾಗಾಗಿ ನಾನು ಸ್ವಯಂ ನಿವೃತ್ತಿಯನ್ನ ನೀಡ್ತಾ ಇದ್ದೀನಿ ಅಂತ ಹೇಳಿ ಉಲ್ಲೇಖವನ್ನ ಮಾಡಿದ್ದಾರೆ ತಮ್ಮ ಪತ್ರದಲ್ಲಿ ಎಎಸ್ಪಿ ನಾರಾಯಣ ಬರಮನಿಯವರು. ಬಟ್ ಸರ್ಕಾರ ಮಾಡಿದ್ದೇನು? ಸರ್ಕಾರ ಟೈಮ್ ಕೊಟ್ಟಿದೆ, 6ನೇ ತಾರೀಕಿನವರೆಗೂ ಕೂಡ ಟೈಮ್ ಕೊಟ್ಟಿದೆ. ಜುಲೈ 6ನೇ ತಾರೀಕಿನವರೆಗೂ ಕೂಡ ಸಮಯ ನೀಡಿದೆ. ಆ ಜುಲೈ 6ನೇ ತಾರೀಕಿನ ಒಳಗಾಗಿ ರಾಜೀನಾಮೆ ಪತ್ರವನ್ನ ಹಿಂದಕ್ಕೆ ಪಡೆದೇ ಇದ್ರೆ, ವಾಪಸ್ ಪಡೆದೇ ಇದ್ರೆ ಎಎಸ್ಪಿ ನಾರಾಯಣ ಬರಮನಿಯವರು ಆ ರಾಜೀನಾಮೆ ಪತ್ರವನ್ನ ಅಂಗೀಕರಿಸಬೇಕು ಅಂತ ಹೇಳಿ ಗೃಹ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರೋದು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಪಗಡ್ಡಿ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಬೆಳಗಾವಿಯಲ್ಲೇ ನಡೆದಿದ್ದಂತಹ ಕಾರ್ಯಕ್ರಮ, ಒಬ್ಬ ಪೊಲೀಸ್ ಅಧಿಕಾರಿಯ ಮೇಲೆಯೇ ಕೈ ಎತ್ತುವುದಕ್ಕೆ ಮುಂದಾಗಿದ್ರು ಅವತ್ತು ಸಿಎಂ ಸಿದ್ದರಾಮಯ್ಯ. ಬಹುಶಃ ಎಎಸ್ಪಿ ಅವತ್ತು ಒಂದ್ ಹೆಜ್ಜೆ ಹಿಂದಕ್ಕಿಡದೆ ಇದ್ರೆ ಕೈ ಎತ್ತು ಬಿಡ್ತಾ ಇದ್ರು ಏನೋ ಮುಖ್ಯಮಂತ್ರಿಗಳು. ಅದೇ ಘಟನೆಯ ಕಾರಣಕ್ಕಾಗಿ ನೊಂದು ನಿವೃತ್ತಿಗಾಗಿ, ಸ್ವಯಂ ನಿವೃತ್ತಿಗಾಗಿ ಅರ್ಜಿಯನ್ನ ಸಲ್ಲಿಸಿರೋದು, ರಾಜೀನಾಮೆ ಪತ್ರವನ್ನ ಸಲ್ಲಿಸಿರೋದು ನಾರಾಯಣ ಬರಮನಿಯವರು. ಅವರ ಸುದೀರ್ಘವಾದಂತಹ ಪತ್ರದಲ್ಲಿ ತಮಗಾದಂತಹ ಅವಮಾನ, ತಮಗಾದಂತಹ ನೋವನ್ನ ಯಾವ ರೀತಿ ಅವರು ಉಲ್ಲೇಖ ಮಾಡಿದ್ದಾರೆ ಶ್ರೀಕಾಂತ್? ನೋಡಿ ವಿದ್ಯಾ, ಧಾರವಾಡದ ASP ಆಗಿ ಕೆಲಸ ನಿರ್ವಹಿಸ್ತಕ್ಕಂಥ NV ಬರಮನಿ ಏನಿದ್ದಾರೆ, ಅವರು ಏನಂತಂದರೆ ಈಗ ಸ್ವಯಂ ನಿವೃತ್ತಿ ತೆಗೆದುಕೊಳ್ಳಲಿಕ್ಕೆ ಏನಂತಂದರೆ ಸರ್ಕಾರಕ್ಕೆ ಪತ್ರವನ್ನು ಬರೆದಿರುವಂಥದ್ದು. ಸುಮಾರು 2.5 ಪುಟಗಳ ಒಂದು ಸುದೀರ್ಘವಾದಂಥ ಪತ್ರದಲ್ಲಿ ತಮಗಾದಂಥ ನೋವು, ಹಾಗೆ ತಮ್ಮ ಕುಟುಂಬಕ್ಕೆ ಆದಂಥ ನೋವು, ಜೊತೆಗೆ ಈ ಪೊಲೀಸ್ ಇಲಾಖೆಗೆ ಆದಂಥ ನೋವನ್ನು ಸುದೀರ್ಘವಾಗಿ ಎಳೆಯಾಗಿ ಆ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ವಿದ್ಯಾ, ಹಿಂದಿನ ಘಟನೆಯನ್ನು ನೋಡೋದಾದರೆ ಏಪ್ರಿಲ್ 18ರಂದು ಏನು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಒಂದು ಬೃಹತ್ ಮಟ್ಟದ ಒಂದು ಏನು ಕೇಂದ್ರ ಸರ್ಕಾರದ ಒಂದು ಬೆಲೆ ವಿರೋಧಿ ನೀತಿಯನ್ನು ಖಂಡಿಸಿ ಏನು ಪ್ರತಿಭಟನೆಯನ್ನು ನಡೆಸ್ತಾ ಇತ್ತು, ಆ ಪ್ರತಿಭಟನೆಯಲ್ಲಿ ಏನು ಧಾರವಾಡದಿಂದ ಬಂದಂಥ NV ಬರಮನಿ ಏನಿದ್ದಾರೆ, ಅವರು ಏನಂತಂದರೆ ವೇದಿಕೆಯ ಮೇಲಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳನ್ನು ನೋಡ್ಕೊಳ್ಳಿಕ್ಕೆ ಅವರಿಗೆ ಬಂದೋಬಸ್ತಿಗೆ ಏನಂತಂದರೆ ಪೊಲೀಸ್ ಇಲಾಖೆ ನಿಯೋಜನೆ ಮಾಡಿತ್ತು. ಅದರಂತೆ ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಯಾವಾಗ ಮುಖ್ಯಮಂತ್ರಿಗಳು ಏನು ಹಿಂದೆ ಕೆಲವು BJP ಕಾರ್ಯಕರ್ತರು ಆ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡು ಘೋಷಣೆಗಳನ್ನು ಕೂಗುವಂಥದ್ದು ಮತ್ತು ಕಪ್ಪು ಬಾವುಟವನ್ನು ತೋರಿಸಲಿಕ್ಕೆ ಪ್ರಾರಂಭ ಮಾಡಿದ್ರು, ಇಂಥ ಸಂದರ್ಭದಲ್ಲಿ ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಂತಂದರೆ CM ಅವರು ಯಾರಯ್ಯ ಇಲ್ಲಿ SP ಅಂತೇಳಿ ಕೂಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ವೇದಿಕೆಯ ಸುತ್ತಲೂ ಸಹ ಯಾವುದೇ ಜಿಲ್ಲಾ ಮಟ್ಟದ SP ಅಧಿಕಾರಿಗಳು ಏನಂತಂದರೆ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಏನಂತಂದರೆ ತಮ್ಮ ಇಲಾಖೆಗೆ ಆಗ್ತಕ್ಕಂಥ ಮುಜುಗರವನ್ನು ತಪ್ಪಿಸಲಿಕ್ಕೆ
ಏನಂತಂದರೆ CM ಸಿದ್ದರಾಮಯ್ಯಗೆ ಸಮಜಾಯಿಷಿಯನ್ನು ನೀಡಲಿಕ್ಕೆ ವೇದಿಕೆ ಮೇಲೆ ಬರ್ಮನಿ ಅವರು ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದೀರಾ ನೀವು ಅಂತೇಳಿ ನೇರವಾಗಿ ಅವಳಿಗೆ ಕಪಾಳ ಮೋಕ್ಷ ಮಾಡಲಿಕ್ಕೆ NV ಬರ್ಮನಿ ಅವರಿಗೆ ಮುಂದೆ ಬರ್ತಾರೆ. ಅಂಥ ಸಂದರ್ಭದಲ್ಲಿ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಏನಂತಂದರೆ NV ಬರ್ಮನಿ ಅವರು ಒಂದು ಹೆಜ್ಜೆಯನ್ನು ಹಿಂದೆ ಸರಿತಾರೆ. ಆ ಸಂದರ್ಭದಲ್ಲಿ ತಮಗೆ ಆಗ್ತಕ್ಕಂಥ ಏನು ಕಪಾಳ ಮೋಕ್ಷದಿಂದ ಅವರು ಪಾರಾಗ್ತಾರೆ. ಇದೇ ಘಟನೆಯನ್ನು ಮುಂದಿಟ್ಕೊಂಡು, ಇದೇ ವಿಚಾರವನ್ನು ಮುಂದಿಟ್ಕೊಂಡು ಬರ್ಮನಿ ಅವರು ತಮ್ಮ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ನಾನು ಆ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಹುದ್ದೆಗೆ ಏನಂತಂದರೆ ಬೆಲೆ ಕೊಟ್ಟು ನಾನು ಏನಂತಂದರೆ ಉತ್ತರ ನೀಡಬಹುದಾಗಿತ್ತು. ಆ ವೇದಿಕೆಯಲ್ಲೇ ನಾನು ಒಬ್ಬ ಮನುಷ್ಯ, ಇಂಥ ಸಂದರ್ಭದಲ್ಲಿ ನನಗೂ ಸಹ ಸಿಟ್ಟಿರುತ್ತೆ, ಅಂಥ ಸಂದರ್ಭದಲ್ಲಿ ಅವರಿಗೆ ಉತ್ತರವನ್ನು ನೀಡಬೇಕಾಗಿತ್ತು. ಆದರೆ CM ಒಂದು ಹುದ್ದೆಗೆ, ಆ ಘನತೆಗೆ ಏನಂತಂದರೆ ಬೆಲೆ ಕೊಟ್ಟು ನಾನು ಏನಂತಂದರೆ ವಾಪಸ್ ಬಂದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಅಲ್ಲಿರ್ತಕ್ಕಂಥ ಏನು 10,000 ಜನರಿದ್ದರು, ಜೊತೆಗೆ ಹಿರಿಯ ಅಧಿಕಾರಿಗಳಿದ್ದರು, ಜೊತೆಗೆ ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ಎಲ್ಲ ರಾಜಕಾರಣಿಗಳು ಆ ಸಭೆಯಲ್ಲಿದ್ದರು. ಅಂಥ ಸಂದರ್ಭದಲ್ಲಿ ನನ್ನ ಮೇಲೆ ಏನಂತಂದರೆ CM ಅವರು ಕಪಾಳ ಮೋಕ್ಷೆಯನ್ನು ಮಾಡಲಿಕ್ಕೆ ಬಂದಿದ್ದರು. ಅದರಿಂದ ನನಗೆ ಭಾಳಷ್ಟು ನೋವಾಗಿದೆ. ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ನನಗೆ ಈ ರೀತಿ ಆದರೆ ಏನು ಕೆಳ ಹಂತದ ಅಧಿಕಾರಿಗಳ ಸ್ಥಿತಿ ಏನು ಅನ್ನೋ ಒಂದು ಪ್ರಶ್ನೆಯನ್ನು ಪತ್ರದಲ್ಲಿ ಬರ್ಮನಿ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಇದ್ರ ಜೊತೆಗೆ ಏನಂತಂದರೆ ನಾನು ಮನೆಗೆ ಬಂದಂಥ ಸಂದರ್ಭದಲ್ಲಿ ಈ ಅವಮಾನವನ್ನು ಅನುಭವಿಸಿದೆ. ಯಾಕಂತಂದರೆ ರಾಜ್ಯ ಮಟ್ಟದ ಎಲ್ಲ ಮಾಧ್ಯಮಗಳು ಆ ಸಂದರ್ಭದಲ್ಲಿದ್ದು ಈ ರೀತಿಯಾಗಿ ಕಪಾಳ ಮೋಕ್ಷವನ್ನು ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ 3 ದಿನಗಳ ಕಾಲ ಒಂದು ಸುದ್ದಿಯನ್ನು ಪ್ರಸಾರವನ್ನು ಮಾಡಿದವು. ಆ ಸಂದರ್ಭದಲ್ಲಿ ನಾನು ಮನೆಗೆ ಬಂದಂಥ ಸಂದರ್ಭದಲ್ಲಿ ನನ್ನ ಪತ್ನಿ ಹಾಗೂ ಮಕ್ಕಳು ಜೊತೆಗೆ ನಾನು ಕಣ್ಣೀರನ್ನು ಹಾಕಿದೀವಿ. ಜೊತೆಗೆ ಯಾರ ಫೋನನ್ನು ನಾವು ಎತ್ತಲಿಕ್ಕೆ ಸಾಧ್ಯ ಆಗಲಿಲ್ಲ. ಮುಖ್ಯಮಂತ್ರಿಗಳ ಮಾಡಿದ ಒಂದು ಏನು ಕಪಾಳ ಮೋಕ್ಷವನ್ನು ಮಾಡಲಿಕ್ಕೆ ಬಂದಿದ್ರು, ಆ ಸಂದರ್ಭದಲ್ಲಿ ನನ್ನ ಕುಟುಂಬಕ್ಕೆ ಏನಂತಂದರೆ ಇದು ನೋವಾಗಿದೆ ಅನ್ನೋ ಒಂದು ವಿಚಾರವನ್ನು ಸಹ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದ್ರ ಜೊತೆಗೆ ನಾನು ಏನಂತಂದರೆ ಇದನ್ನೆಲ್ಲ ಮರೆತು ಏನು ಮತ್ತೆ ಏನಂತಂದರೆ ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲೂ ಸಹ ಅಲ್ಲಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಕೆಲವು ಸಾರ್ವಜನಿಕರು ಸಹ ಇದೇ ಮಾತನ್ನು ಹೇಳಿದರು. ಹಿರಿಯ ಅಧಿಕಾರಿಗಳ ಸ್ಥಿತಿಯೇ ಹೀಗಾದರೆ ಜನಸಾಮಾನ್ಯರ ಸ್ಥಿತಿ ಏನು ಅನ್ನೋ ಒಂದು ಪ್ರಶ್ನೆಯನ್ನು ಮಾಡಿದರು. ಹಾಗಾಗಿ ನನಗೆ ಈ ಹುದ್ದೆಯಲ್ಲಿ ಮುಂದುವರಲಿಕ್ಕೆ ಏನಂತಂದರೆ ಸಾಧ್ಯ ಆಗ್ತಾ ಇಲ್ಲ. ಇದರಿಂದ ಭಾಳಷ್ಟು ನಾನು ನೊಂದಿದ್ದೀನಿ. ಜೊತೆಗೆ ಏನಂತಂದರೆ ನಾನು 31 ವರ್ಷಗಳ ಕಾಲ ಅಂದರೆ PSI ಹಿಡಿದುಕೊಂಡು ಈವರೆಗೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿವರೆಗೆ 31 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದೀನಿ. ಈ ಇಲಾಖೆಯನ್ನು ಮಾತೃ ಸಮಾನವಾಗಿ ಕಾಣ್ಕೊಂಡು ಬಂದಿದ್ದೀನಿ. ಯಾವುದೇ ಕರ್ತವ್ಯದಲ್ಲಿ ಏನಂತಂದರೆ ಲೋಪವನ್ನು ಮಾಡಿಲ್ಲ. ಜೊತೆಗೆ ಏನಂತಂದರೆ ಕಾನೂನು ಸುವ್ಯವಸ್ಥೆಯಲ್ಲಿ ಕಾಪಾಡುವಲ್ಲಿ ನಾನು ನನ್ನದೇ ಆದಂಥ ಒಂದು ಎಫರ್ಟನ್ನು ಹಾಕಿದ್ದೀನಿ. ಇಂಥ ಸಂದರ್ಭದಲ್ಲಿ ಒಬ್ಬ ಮುಖ್ಯಮಂತ್ರಿಗಳು ನನ್ನ ಮೇಲೆ ಏನಂತಂದರೆ ಕಪಾಳ ಮೋಕ್ಷವನ್ನು ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಏನು ಸಚಿವ ಸಂಪುಟದ ಸಚಿವರಿದ್ದರು, ಜೊತೆಗೆ ರಾಜಕೀಯ ನಾಯಕರಿದ್ದರು, ಅವರು ಯಾವುದೇ ಕಾರಣಕ್ಕೂ ಈ ವಿಚಾರವನ್ನು ಖಂಡಿಸಲಿಲ್ಲ. ಜೊತೆಗೆ ಇದು ತಪ್ಪು ಅನ್ನೋ ಒಂದು ಮಾತನ್ನು ಹೇಳಲಿಲ್ಲ. ಇದರ ಜೊತೆಗೆ ಏನಂತಂದರೆ ವಿಷಾದವನ್ನು ಸಹ ವ್ಯಕ್ತಪಡಿಸಲಿಲ್ಲ. ಮುಖ್ಯಮಂತ್ರಿಯ ಆದಿಯಾಗಿ ಎಲ್ಲರೂ ಸಹ ಏನಂತಂದರೆ ಈ ವಿಚಾರವನ್ನು ಖಂಡಿಸಲಿಲ್ಲ, ಏನಂತಂದರೆ ಕ್ಷಮೆಯನ್ನು ಕೇಳಲಿಲ್ಲ, ಜೊತೆಗೆ ವಿಷಾದವನ್ನು ವ್ಯಕ್ತಪಡಿಸಲಿಲ್ಲ. ಇದು ಎಲ್ಲೋ ಒಂದು ಕಡೆ ಏನಂತಂದರೆ ನನಗೆ ಮಾನಸಿಕವಾಗಿ ಕುಗ್ಗಿ ಹೋಗಲಿಕ್ಕೆ ಏನಂತಂದರೆ ಕಾರಣ ಆಗಿದೆ. ಹಾಗಾಗಿ ಈ ಇಲಾಖೆಯಲ್ಲಿ ಮುಂದುವರಿಯೋದು ನನಗೆ ಸಾಧ್ಯ ಆಗ್ತಾ ಇಲ್ಲ. ಅದೇ ಕಾರಣಕ್ಕಾಗಿ ಸ್ವಯಂ ನಿವೃತ್ತಿಯನ್ನು ನಾನು ಘೋಷಿಸ್ತಾ ಇದ್ದೀನಿ ಅನ್ನೋ ಮಾತನ್ನು ಆ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಶ್ರೀಕಾಂತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.